ಹಬ್ಬದ ದಿನಗಳಲ್ಲಿ ಹೋಳಿಗೆ, ಹುಗ್ಗೆ, ಪಾಯಸ ಮಾಡೋದು ಸಾಮಾನ್ಯ. ಆದರೆ ಇವುಗಳ ಜೊತೆಗೆ ತಿನ್ನೋಕೆ ಕುರುಕುರೆಯಾದ ಅಕ್ಕಿ ಸಂಡಿಗೆ ಇದ್ರೆ ಅದ್ರ ರುಚಿನೇ ಬೇರೆ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಸುಲಭವಾಗಿ ಕಡಿಮೆ ಪದಾರ್ಥಗಳಲ್ಲಿ ರುಚಿಕರವಾದ ಅಕ್ಕಿ ಸಂಡಿಗೆನ ಹೇಗೆ ತಯಾರಿಸ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಂಡಿಗೆನ ಒಮ್ಮೆ ಮಾಡಿ ಸರಿಯಾಗಿ ಒಣಗಿಸಿ ಇಟ್ಟರೆ ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಬಳಸ್ಬೋದು. ಹಾಗಾದ್ರೆ ಕುರುಕುರೆಯಾಗಿರುವ ಬಾಯಲ್ಲಿ ನೀರುಡಿಸುವ ಅಕ್ಕಿ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅಕ್ಕಿ ಸಂಡಿಗೆ ಮಾಡೋಕ್ಕೆ ಬೇಕಾಗುವ ಪದಾರ್ಥಗಳು: ಅರ್ಧ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನು ಟೇಸ್ಟಿಂಗ್ ಪೌಡರ್, 1 kg ಅಕ್ಕಿ. ಮೊದಲು ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ತಣ್ಣೀರನ್ನ ಹಾಕಿ ಇದರಲ್ಲಿ ಅಕ್ಕಿನ ಹಾಕಬೇಕು. ಅಕ್ಕಿನ ಸರಿಯಾಗಿ ಕ್ಲೀನಾಗಿ ತೊಳ್ಕೊಬೇಕು. ಇದನ್ನು 2 ರಿಂದ 3 ಸಾರಿನಾದರೂ ಅಕ್ಕಿನ ತೊಳ್ಕೊಬೇಕು. ಅಕ್ಕಿನ ಕ್ಲೀನಾಗಿ ತೊಳ್ಕೊಂಡಾದ್ಮೇಲೆ ಇದ್ರ ಮೇಲ್ಗಡೆ ಮುಚ್ಚಿ 3 ದಿವಸ ಹೀಗೆ ನೆನೆಯೋಕ್ಕೆ ಬಿಟ್ಬಿಡ್ಬೇಕು. 3 ದಿವಸ ಆದಮೇಲೆ ಅಕ್ಕಿ ಈ ರೀತಿಯಾಗಿ ನೆಂದಿರುತ್ತೆ. ಈ ನೋಡಿ, ಪೂರ್ತಿಯಾಗಿ ಅಕ್ಕಿ ನೆಂದಿದೆ. ನೋಡಿ, ಅಕ್ಕಿ ಪೂರ್ತಿ ನೆಂದಿದೆ. ಇದನ್ನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಅಕ್ಕಿ ಎಲ್ಲ ರುಬ್ಕೊಂಡಾಗಿದೆ. ಈಗ ನಾವಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಟು ಇದರಲ್ಲಿ 7 ರಿಂದ 8 ಗ್ಲಾಸ್ ನೀರನ್ನ ಹಾಕಬೇಕು. ಮತ್ತೆ ಸ್ವಲ್ಪ ಎಣ್ಣೆನ ಹಾಕಬೇಕು. ನಂತರ ಜೀರಿಗೆ ಮತ್ತೆ ಟೇಸ್ಟಿಂಗ್ ಪೌಡರ್ ಮತ್ತೆ ಉಪ್ಪನ್ನ ಹಾಕಿ ಇದನ್ನ ಕುದಿಸ್ಕೋಬೇಕು. ನೀರು ಈ ರೀತಿಯಾಗಿ ಎಸರು ಬರೋವರೆಗೂ ಕುದಿಸ್ಕೋಬೇಕು. ನೋಡಿ, ನೀರು ಪೂರ್ತಿಯಾಗಿ ಕಾಯ್ದಿದೆ. ಇವಾಗ ನಾವು ರುಬ್ಬಿರುವಂತಹ ಅಕ್ಕಿ ಹಿಟ್ಟನ್ನ ಇದರಲ್ಲಿ ಹಾಕೊಳ್ಬೇಕು. ಒಂದೇ ಸಾರಿ ಹಿಟ್ಟನ್ನ ಹಾಕಕ್ ಹೋಗಬೇಡಿ, ಗಂಟು ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಹಾಕಿ ಇದನ್ನ ಸರಿಯಾಗಿ ತಿರುಗಬೇಕು. ಈ ರೀತಿಯಾಗಿ ಸರಿಯಾಗಿ ತಿರುಗಬೇಕು. ಸ್ವಲ್ಪನೂ ಟೈಮ್ ಬಿಡಬಾರ್ದು. ಇದಕ್ಕೆ ಕಂಟಿನ್ಯೂ ಆಗಿ ಕೈ ಆಡಿಸ್ತಾನೆ ಇರಬೇಕು. ಇಲ್ಲ ಅಂದ್ರೆ ಪೂರ್ತಿಯಾಗಿ ಗಟ್ಟಿ ಆಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ ಸಂಡಿಗೆ. ಇದನ್ನ ಒಲೆ ಮೇಲೆ ಒಂದು 10 ರಿಂದ 15 ನಿಮಿಷನಾದ್ರೂ ಒಲೆ ಮೇಲೆ ಇಡಬೇಕು. ನೋಡಿ, ಇವಾಗ ಪೂರ್ತಿಯಾಗಿ ರೆಡಿ ಆಗಿದೆ. ಇದು ಸಂಡಿಗೆ ಹಾಕೋಕೆ ಹಿಟ್ಟು ಕೂಡಿ ಮಣೆ ಅಂತ ಕರೀತಾರೆ ಇದಕ್ಕೆ. ಇದರಲ್ಲಿ ನಾವು ಸಂಡಿಗೆನ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ಇದರಲ್ಲಿ ಹಿಟ್ಟನ್ನ ಹಾಕಿ ಈ ರೀತಿ ಸಂಡಿಗೆನ ಮಾಡ್ಕೋಬೇಕು. ಇದು ಮಾಡೋದು ತುಂಬಾನೇ ಸುಲಭ ಇದೆ ಸ್ನೇಹಿತರೆ. ಆದ್ರೆ ಸರಿಯಾದ ಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಖಂಡಿತ ಸಂಡಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ, ಮತ್ತೆ ಟೇಸ್ಟಿ ಕೂಡ ಇರುತ್ತೆ. ಇದನ್ನ ನೀವು ಒಣಗಿಸಿ ವರ್ಷಾನುಗಟ್ಟಲೆ ಕೂಡ ನೀವು ಯೂಸ್ ಮಾಡ್ಬೋದು. ಹೊರಗಡೆ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಮಾಡ್ಕೊಂಡು ತಿಂದ್ರೆ ತುಂಬಾನೇ ಒಳ್ಳೆಯದು. ಸಂಡಿಗೆ ಮಾಡೋಕ್ಕೆ ಜಾಸ್ತಿ ಟೈಮು ತಗೊಳ್ಳೋದಿಲ್ಲ, ಮತ್ತೆ ಜಾಸ್ತಿ ಪದಾರ್ಥಗಳು ಬೇಕು ಅಂತಾನೂ ಇಲ್ಲ. ಖಂಡಿತ ನೀವು ಮನೆಯಲ್ಲಿ ಈ ಸಂಡಿಗೆನ ಟ್ರೈ ಮಾಡಿ ಮತ್ತೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸಂಡಿಗೆ ಹೇಗೆ ಬಂದಿದೆ ಅಂತ. ನೋಡಿ, ಈ ರೀತಿಯಾಗಿ ಪೂರ್ತಿಯಾಗಿ ಸಂಡಿಗೆ ಒಣಗಿದೆ. ಸಂಡಿಗೆ ಪೂರ್ತಿಯಾಗಿ ಒಣಗಿಸ್ಬೇಕು, ಅದು ಬಿಸಿಲಲ್ಲೇ ಒಣಗಿಸ್ಬೇಕು. ಬಿಸಿಲಲ್ಲಿ ಒಣಗಿಸಿದ್ರೆ ಈ ರೀತಿಯಾಗಿ ಆಗುತ್ತೆ ಸಂಡಿಗೆ. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟು ಇದ್ರಲ್ಲಿ ಎಣ್ಣೆ ಹಾಕಿದ್ದೀನಿ. ಇದು ಕಾದ್ಮೇಲೆ ನಾವು ಒಂದೊಂದೇ ಸಂಡಿಗೆನ ಇದ್ರಲ್ಲಿ ಬಿಡಬೇಕು, ಕರಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಸಂಡಿಗೆ. ಎಲ್ರಿಗೂ ಇಷ್ಟವಾಗುವ ಮತ್ತೆ ತುಂಬಾನೇ ಟೇಸ್ಟಿ ಆಗಿರುವ ಮತ್ತೆ ಹಬ್ಬಗಳಲ್ಲಿ ಹೋಳಿಗೆ, ಹುಗ್ಗೆ, ಪಾಯಸ ಜೊತೆ ಪರ್ಫೆಕ್ಟ್ ಆಗಿರುವ ಅಕ್ಕಿ ಸಂಡಿಗೆ ರೆಡಿಯಾಗಿದೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಯಾವ ರೀತಿ ರೆಸಿಪಿ ಬೇಕು ಅಂತಾನೂ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.